ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನಂತರೂ ಮಸ್ತ್ ಇದ್ದೀನಿ. ಸೊ ಎಲ್ಲರೂ ನ್ಯೂ ಇಯರ್ ಮಸ್ತ್ ಸೆಲೆಬ್ರೇಷನ್ ಮಾಡಿರಿ ಅಂತ ಅನ್ಕೊಳತ್ತೀನಿ. ಆ್ಯಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮ್ಮದು ಫುಲ್ ಸಕ್ಸಸ್ದಾಗಿ ಹೋಗಲಿ, ಎಲ್ಲ ಏನೇನು ಅಂದ್ಕೊಂಡಿರಲ್ಲ ನೆರವೇರಲಿ ಅಂತ ವಿಶ್ ಮಾಡ್ತೀನಿ. ಸೊ ಹ್ಯಾಪಿ ನ್ಯೂ ಇಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ನ್ಯೂ ಇಯರ್ ಇದ್ದಿದ್ದ ಸಂಬಂಧ ನಾವು ಪಟ ರೆಡಿ ಆದ್ವಿ. ಅವಾಗೂ ಅಂದ್ವಿ ರೆಡಿ ಆಗ ಅಂತ. ಸೊ ಈ ಸತಿ ಮಿಸ್ ಮಾಡಿದ್ದ ವ್ಯಕ್ತಿಗೆ ಅಂದ್ರೆ ನಮ್ಮ ತಂಗಿಗೆ ಭಾಳ ಮಿಸ್ ಮಾಡಿದೆ. ಯಾಕಂದ್ರೆ ಎವ್ರಿ ಇಯರ್ ಆಕೆ ನನ್ನ ಜೊತೆ ಇರ್ತಿದ್ಲ. ಎವ್ರಿ ನ್ಯೂ ಇಯರ್ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಇವಾಗ ಅಕ್ಕಿನ ಗಂಡನ ಮನೆಯಾಗ ಇರೋದ್ರಿಂದ ಆಗಲಿಲ್ಲ. ಸೊ ನನಗೆ ಭಾಳ ಮಿಸ್ ಮಾಡೋದಲ್ಲೇ ಗಿಡ್ಡು. ಐ ಮಿಸ್ ಯು. ಆ್ಯಂಡ್ ಫೈನಲಿ ಅವ್ರು ಬಂದ್ರೆ ಲೇಟ್ ಬಂದ್ರೆ ಅವ್ರು. ಆ್ಯಂಡ್ ನಾನು ಫುಲ್ ರೆಡಿ ಆಗಿ ಗಾಡಿದಾಗ ಪೆಟ್ರೋಲ್ ಇರಲಿಲ್ಲ. ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಮಿರಾಮರ ಸರ್ಕಲ್ ಕಡೆ ಹೋಗಿ ಬಂದ್ವಿ. ಪಬ್ಲಿಕ್ ಬಂದಾರೋ ಇಲ್ಲೋ ಬೀಚ್ ಕಡೆ ಅಂತ. ಸೊ ನೋಡಿದ್ರೆ ಆಲ್ಮೋಸ್ಟ್ ಪಬ್ಲಿಕ್ ಫುಲ್ ಇತ್ತಲ್ಲಿ. ಸೊ ಆಮೇಲೆ ಅವಾಗ ಪಿಕಪ್ ಮಾಡೋಕ್ಕೆ ಮನೆಗೆ ಹೊಂಟ್ವಿ. ಕಲ್ಲಂಗೂಡು ಬೀಚ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಎಲ್ಲ ಮಾಡಿದ್ವಿ. ಬಟ್ ನ್ಯೂ ಇಯರ್ ಇರೋದ್ರಿಂದ ಭಾಳ ರಶ್ ಇರುತ್ತೆ. ಕಾಲಿಡಕ್ಕೆ ಅಷ್ಟು ಜಾಗ ಇರೋಂಗಿಲ್ಲ, ಅಷ್ಟು ರಶ್ ಇರ್ತೈತಿ. ಆ್ಯಂಡ್ ಟ್ರಾಫಿಕ್ ಅಂತೂ ಕೇಳಲೇಬೇಡ್ದು, ಅಷ್ಟು ಟ್ರಾಫಿಕ್ ಇರುತ್ತೆ. ಅದ್ರ ಸಂಬಂಧ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ನಾವು ಇಲ್ಲೇ ಸೆಲೆಬ್ರೇಟ್ ಮಾಡೋಣ್ರಿ ಅಂತ. ಸೊ ಫುಲ್ ಫ್ಯಾಮಿಲಿ ಜೊತೆ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ. ಮಸ್ತ್ ಮಜಾ ಬಂತು. ಆ್ಯಂಡ್ ಅವಾಗೂ ಪಿಕಪ್ ಮಾಡಿದ್ವಿ. ಅವಾಗ ಪಿಕಪ್ ಮಾಡಿದ್ಮೇಲೆ ನಾನು ಆ್ಯಂಡ್ ಅವ್ವ ಮತ್ತು ಇವ ಹೋಟೆಲ್ಗೆ ಹೋದ್ವಿ. ಭಾಳ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ ಹೊರಗಡೆ ಹೋಗ್ಬೇಕು, ಊಟ ಮಾಡೋಕೆ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಂತ. ಸೊ ಬಟ್ ಆಗಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತೇ ನ್ಯೂ ಇಯರ್ ಅಂತ ಎಲ್ಲರೂ ಪಾರ್ಟಿ ಮಾಡೋಕೆ ನಾವು ಹೋಟೆಲ್ಗೆ ಹೋದ್ವಿ ಊಟಕ್ಕೆ. ಸೊ ಹೋಟೆಲ್ಗೆ ರೀಚ್ ಆದ್ವಿ. ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ನಮ್ಗೆ ಗಿಡ್ಡ ಅಂತ ಫುಲ್ ಕಾಡಿಸ್ತಿದ್ದೆ. ಬಟ್ ಇವಾಗ ಗೊತ್ತಾದಕ್ಕೆ ನಾವು ಅವ್ನಿಗೆ ಗಿಡ್ಡಿ ಅದೇನಿ ಅಂತ. ಸೊ ಅದ್ರ ಸಂಬಂಧ ಎವ್ರಿ ಟೈಮ್ ಅವು ನನಗೆಲ್ಲ ಕಾಂಪ್ಲೇನ್ ಕೊಡಿ ಆ್ಯಂಡ್ ಬಾರ್ನ್ವಿಟಾ ಕೊಡಿ ಅಂತ ಕಾಡಿಸ್ಕೋತಾ ಇರ್ತಾನೆ. ಬೋರ್ನ್ವಿಟಾ, ಓಲ್ಡ್ ಚೋಕೋ. ಊಟ ಆರ್ಡರ್ ಮಾಡಿದ್ಮೇಲೆ ನಾನು ಮತ್ತು ನಮ್ಮ ಮಮ್ಮಿ ಮಾತಾಡ್ಕೊಂಡು ಕುಂತ್ವಿ. ವಾಟರ್ ಮೆಲನ್ ಅಂದ್ರೆ ಇದು ಪಪ್ಪ, ಇದು ಕಲ್ಲಂಗಡಿ. ಅದು ಮುಖ ಸಾಕು ಮಾಡಿ ನಗ ಈಕೆ ನೋಡ್ರಿ ರೊಕ್ಕ ಕೊಡಂದ್ರೆ ಓಡೋಗ್ತಾಳ. ಆ್ಯಂಡ್ ನಮ್ಮದು ಊಟ ಬಂತು. ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಬೀಚ್ ಕಡೆ ಹೋದ್ವಿ. 2024 ನಮಗೆ ಎಲ್ಲನೂ ತೋರಿಸ್ದ. ಗುಡ್, ಬ್ಯಾಡ್, ಅಪ್ಸ್ ಆ್ಯಂಡ್ ಡೌನ್ಸ್, ರಿವೀಲ್ಡ್ ದ ರಿಯಲ್ ಫೇಸಸ್ ಆಫ್ ಪೀಪಲ್. ಹೋಪ್ 2025 ವಿಲ್ ಬಿ ಗುಡ್ ಮತ್ತು ಎಲ್ಲ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಕೊಡುತ್ತಂತ ಅನ್ಕೋತೀನಿ. ನ್ಯೂ ಇಯರ್ ದಿನ ನಾವು ಲ್ಯಾಂಪ್ ಹಿಡ್ಕೊಂಡು ಏನಾರು ವಿಶ್ ಮಾಡಿದ್ವಿ ಅಂದ್ರೆ ಆ ವಿಶ್ ಸಕ್ಸಸ್ ಆಗುತ್ತಂತ ನಂಗೆ ಯಾರೋ ಒಬ್ರು ಹೇಳಿದ್ರು. ಸೊ ಚಲೋ ಮನಸ್ಸಿಂದ ನೋಡ್ರಿ ನಾವೆಲ್ಲರೂ ಲ್ಯಾಂಪ್ ಬಿಟ್ಟೀವಿ.